ನಿನ್ನೆ ತುಂಬಾ ಯಶಸ್ವಿಯಾಗಿ ಇವತ್ತು 7ನೇ ದಿನ, ನಿನ್ನೆ 6ನೇ ದಿನ. ಮೊನ್ನೆ ನಮ್ಮ ಗೌರವಿತ ಡಾಕ್ಟರ್ ಸರ್ಜಿ ಅವರು, ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ವಿಶ್ವಾಸದಿಂದ ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ದಿನ 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 ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಮಾರು ದಿನಕ್ಕೆ 15-20-25 ಸಾವಿರ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರ ನೋಡ್ತಾ ಇದ್ರೆ, ಇವತ್ತು ನಮ್ಮ ಶಿವಮೊಗ್ಗದ ಶೆಡ್ಯೂಲ್ ಟ್ರೈಬ್ ಒಂದು ಇಲಾಖೆಯಲ್ಲಿ ಎಸ್ ಟಿ ಕಾರ್ಪೊರೇಷನ್ ಅಲ್ಲಿ ನಮ್ಮ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಒಬ್ಬ ಸರ್ಕಾರಿ ನೌಕರರು ಕೆಲಸ ಮಾಡುವಂತ ಒಂದು ಮನಸ್ಥಿತಿ ಈ ರಾಜ್ಯದಲ್ಲಿ ಇಲ್ಲ ಅನ್ಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ಕಲಬುರಗಿಯಲ್ಲಿ ಏನು ಪರಶುರಾಮ್ ಅಂತೇಳಿ ಅವರು ಆತ್ಮಹತ್ಯೆಗೆ ಒಳಗಾಗಿದ್ದಿರ್ಬೋದು. ನಿನ್ನೆ ಹೈಕೋರ್ಟ್ ಅಲ್ಲಿ ನೇರವಾಗಿ ಒಬ್ಬ ಅಧಿಕಾರಿ ಹೇಳ್ಕೊಂಡಿದ್ದಾನೆ, ಸರ್ ಈ ಪೊಲೀಸ್ ಪಾಯಿಂಟ್ ನನಗೆ ಬೆನ್ನಿಗೆ ಹಿಂದಿಂದ ಇಂಡೈರೆಕ್ಟ್ಲಿ ನಮಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ನೀವು ರಕ್ಷಣೆ ಕೊಡ್ಬೇಕಂತ ಹೈಕೋರ್ಟ್ ಹೇಳಿದಂತ ವಿಚಾರ ಇರ್ಬೋದು. ಮತ್ತೆ ಮೂಡಾದಲ್ಲಿ ಗೌರವಂತ ಮುಖ್ಯಮಂತ್ರಿಗಳು ಕುಟುಂಬ ತೆಗೆದುಕೊಂಡಿದ್ದು ಒಂದು. ಎರಡನೇದು, ಸುಮಾರು 4-5 ಸಾವಿರ ಕೋಟಿಯಷ್ಟು ಅವ್ಯವಹಾರಗಳು ಆಗಿದೆ ಅನ್ನುವಂಥದ್ದು ಈಗಾಗಲೇ ಚರ್ಚೆಯಲ್ಲಿರುವಂತ ಏನೋ ಪ್ರೈವೇಟ್ ಪಿಟಿಷನ್ಸ್ ಗಳನ್ನೇನೋ ಹಾಕಿದ್ದಾರೆ, ಅದ್ರ ಮುಖಾಂತರ ನಮ್ಗೆಲ್ಲರೂ ಕೂಡ ಬಂದಿರೋದು. ನಾವು ಈ ಸಂದರ್ಭದಲ್ಲಿ ಇಷ್ಟೇ ಒತ್ತಾಯ ಮಾಡೋದಂತೂ ಗೌರವಂತ ಮುಖ್ಯಮಂತ್ರಿಗಳಿಗೆ, ನಿಮ್ ಬಗ್ಗೆ ನಮಗೆಲ್ಲರೂ ಕೂಡ ಗೌರವ ಇದೆ. ಇವತ್ತು ಆರೋಪ ಬಂದಿದೆ, ಆರೋಪದಿಂದ ಇವತ್ತು ಆರೋಪಿ ಅಲ್ಲ, ಆರೋಪ ಆಗಿದೆ. ಇವತ್ತು ನೀವು ಅಲ್ಲಿಂದ ಮುಕ್ತವಾದರೂ ಕೂಡ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾವುದೇ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗದ ರೀತಿಯಲ್ಲಿ ನ್ಯಾಯಯುತ ಹೊರ ಬರೋವರು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದ್ರೆ ಒಂದು ಸ್ವಾತಂತ್ರ್ಯ ನಂತರ ಆಶ್ಚರ್ಯ ಅಂದ್ರೆ, ಒಂದು ವಿರೋಧ ಪಕ್ಷದ ವಿರುದ್ಧ ಒಂದು ಆಡಳಿತ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇರೋದು. ಇವತ್ತು ಸಮಾವೇಶ ಇದೆ, ಇವತ್ತು ಕಾಂಗ್ರೆಸ್ JDS ವಿರುದ್ಧ ಜನಾಂದೋಲನ. ಒಂದು ಆಡಳಿತ ಪಕ್ಷವಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕೆ ಅವರಿಗೆ ಅಧಿಕಾರ ಕೊಟ್ಟು ವಿರೋಧ ಪಕ್ಷವನ್ನು ವಿರೋಧ ಪಕ್ಷ ಕೆಲಸ ನಾವು ಮಾಡ್ತಾ ಇದೀವಿ. ಆದ್ರೆ ಈ ರೀತಿಯ ಸಮಾವೇಶದ ಮುಖಾಂತರ ನಾವು ಮಾಡಿದಂತ ತಪ್ಪುಗಳನ್ನ ಯಾರು ಹೇಳೋ ಕೆಲಸ ಮಾಡಿದ್ರೆ ಹುಷಾರ್ ಅಂತೇಳಿ ನಮ್ಗೆ ಈ ರೀತಿ ಅಂತ ಈ ಸಮಾವೇಶ ಮುಖಾಂತರ ಧಮಕಿ ಕೊಡುವಂತ ಪ್ರಯತ್ನ ಆಗ್ತಿದೆ. ಯಾವುದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಲ್ಲಲ್ಲ. ಜನಸ್ಪಂದನೆ ನೋಡಿದ್ರೆ 100% ಗೌರವಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂತ ಅನಿವಾರ್ಯತೆ ಬರುತ್ತೆ. ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ಲಿ, ಅಲ್ಲಿವರು ಕೂಡ ರಾಜೀನಾಮೆ ಕೊಟ್ಟು ಹೊರಡ ಇರಬೇಕು ಅಂತ ನಮ್ದು ಎಲ್ಲರೂ ಕೂಡ ಒತ್ತಾಯ. ಕಾಂಗ್ರೆಸ್ ನಾಯಕರುಗಳು ಬಿಚ್ಚಿಡ್ತೀನಿ ಅನ್ನುವಂತ ಪದ ತುಂಬಾ ಇಷ್ಟವಾದಂತ ಪದನೇ ಗೊತ್ತಿಲ್ಲ. ಅದು ಪದೇ ಪದೇ ಹೇಳ್ತಾರೆ. ಚುನಾವಣೆ ಪೂರ್ವದಲ್ಲೂ ಇದನ್ನೇ ಹೇಳ್ದಂತರು. ಚುನಾವಣೆ ಬಂದು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತು, ಒಂದು ವರ್ಷ 3 ತಿಂಗಳು 4 ತಿಂಗಳು ಆಯ್ತು. ಯಾವ್ದು ಕೂಡ ನಾವೇನು ವಿರೋಧ ಮಾಡಿಲ್ಲ. ಸಂತೋಷ, ತನಿಖೆ ಮಾಡಿಸ್ಲಿ. ಅದು ನಮ್ಮ ಶಿವಮೊಗ್ಗದ ಅಭಿವೃದ್ಧಿ ವಿಚಾರದಿಂದ ಹಿಡಿದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಸಂತೋಷ, ಮಾಡಿಸ್ಲಿ. ಬಿಜೆಪಿ JDS ಇವತ್ತು ನಮ್ಮ ಕುಟುಂಬದಲ್ಲೇ ಒಂದೇ ತಾಯಿ ಹುಟ್ಟಿದಂತೆ ಮಕ್ಕಳ ಮಧ್ಯೆನೇ ವ್ಯತ್ಯಾಸಗಳಿರುತ್ತೆ. ನಾವು ಪಕ್ಷ ಒಟ್ಟಾಗಿ ಒಂದಾಗಿ ಇಡೀ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸಿದೆ. ನಾವು ಲೋಕಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ NDA ನೇತೃತ್ವ, ಬಿಜೆಪಿ ನೇತೃತ್ವ, JDS ನೇತೃತ್ವ ನಾವು ಗೆದ್ದು ಬಂದಿದ್ದೀವಿ. ಕೆಲವು ಈ ರೀತಿಯಂತ ಸಣ್ಣ ಪುಟ್ಟ ಕೊರತೆಗಳು ಕಂಡಾಗ ಕೂತು ಬಗೆಹರಿಸ್ಕೊಳ್ಳಕ್ಕೆ ಅವಕಾಶ ಇದೆ, ಮಾಡ್ಕೊಂತೀವಿ ಸರ್. ಥ್ಯಾಂಕ್ ಯು. ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ರಚನೆಯಾದಂತ ನೆಹರು ಅವರ ಕಾಲದಿಂದ ಸನ್ಮಾನ್ಯ ಶ್ರೀಯುತ ನರಸಿಂಹರಾವ್ ಅವರು ಇದ್ದಾಗ ಈ ವಕ್ಫ್ ಸಮಿತಿಯನ್ನ ಏನು ರಚನೆಯನ್ನ ಮಾಡಿ ವಕ್ಫ್ ಸಮಿತಿಯಲ್ಲಿ ಅದರ ಒಂದು ಚೌಕಟ್ಟಲ್ಲಿ ಬರುವಂತ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡುವಂತ ಒಂದು ಅವಕಾಶ ಕಾನೂನಲ್ಲಿ ಇಲ್ಲ. ಆ ರೀತಿಯಂತ ಒಂದು ಸಂಪೂರ್ಣವಾದಂತ ಒಂದು ಆರ್ಗನೈಸೇಷನ್ಗೆ ಒಂದು ಸಂವಿಧಾನಬದ್ಧವಾದಂತ ಒಂದು ಅವಕಾಶವನ್ನ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಾವಧಿಯಲ್ಲಿ ಕೊಟ್ಟಿದ್ರು. ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ, ಕೆಲವು ತಿದ್ದುಪಡಿಯನ್ನು ತರಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ವಕ್ಫ್ಗೆ ಸಂಬಂಧಪಟ್ಟಂತ ಎಲ್ಲ ಆಡಳಿತವನ್ನ ತರಬೇಕು. ಅದ್ರಲ್ಲಿ ಈಗಿರುವಂತ ವ್ಯವಸ್ಥೆ ಇರುತ್ತೆ, ಅದ್ರಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು. ಒಂದು ಸಂವಿಧಾನಬದ್ಧವಾದಂತ ಒಂದು ಪ್ರಶ್ನೆ ಮಾಡಕ್ಕೆ ಒಂದು ನ್ಯಾಯಾಲಯಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟು ನಿನ್ನೆ ಒಂದು ತಿದ್ದುಪಡಿಯನ್ನ ಮಣ್ಣೆಯನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇಡುವಂತ ಪ್ರಯತ್ನ ಆಗಿದೆ. ಬರುವಂತದ್ರಲ್ಲಿ 100% ಸ್ಪಷ್ಟವಾಗಿದೆ. ಇವತ್ತು ವಕ್ಫ್ ಆಸ್ತಿ ಸುಮಾರು 1.5 ಲಕ್ಷ ಎಕರೆಯಿಂದ ಹಿಡಿದು ಇವತ್ತು 9 ಲಕ್ಷ ಎಕರೆವರೆಗೂ ಕೂಡ ಹೆಚ್ಚಾಗಿದೆ. ಸುಮಾರು 8.5 ಲಕ್ಷ ಪ್ರಾಪರ್ಟಿಗಳು ಇಡೀ ದೇಶದಲ್ಲಿದೆ. ಯಾವುದೋ ಕೇವಲ ಶ್ರೀಮಂತ ಜನಾಂಗದ ಒಂದು ಚೌಕಟ್ಟಲ್ಲಿ ಇದು ಎಲ್ಲದೂ ಕೂಡ ಇದೆ. ಇದನ್ನ ವಕ್ಫ್ ಅಲ್ಲಿ ಬರುವಂತ ನಮ್ಮ ಅಲ್ಪಸಂಖ್ಯಾತ ಬಡವರು ಕೂಡ ಅದು ಸಿಗ್ಬೇಕು.
ಮತ್ತೆ ಅಲ್ಪಸಂಖ್ಯಾತರು ಕೂಡ ನೂರಾರು ಉಪ ಪಂಗಡಗಳಿದೆ. ಎಲ್ಲ ಪಂಗಡಗಳು ಕೂಡ ನ್ಯಾಯಯುತವಾದಂತ ಸಿಗಬೇಕು ಅಂತ ಹೇಳಿ ಕಾನೂನುಬದ್ಧವಾದಂತ ಒಂದು ಬಿಲ್ ಅನ್ನ ನಿನ್ನೆ ಅಧಿಕೃತವಾಗಿ ಮನ್ನಣೆ ಮಾಡಿದ್ದಾರೆ. ವಿಶ್ವಾಸ ಇದೆ ಅದು ಜಾರಿಗೆ ಬಂದಾದ್ಮೇಲೆ ಅದು ನಿಜವಾದ ಒಂದು ಜಾತ್ಯತೀತವಾದಂತ ಒಂದು ಚೌಕಟ್ಟಿನಲ್ಲಿ ಎಲ್ಲಾ ಬಡವರು ಕೂಡ ನ್ಯಾಯ ಸಿಗುವಂತ ಕೆಲಸ ಇದ್ರ ಮುಖಾಂತರ ಆಗುತ್ತೆ. ಸರ್ ನಾ ಇನ್ನೇನು ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಕೊಡಕ್ ಆಗತ್ತಾ ಸರ್? ನಾನು ದೇವ್ರಿಗೆ ಗೊತ್ತು, ಜನರಿಗೆ ಗೊತ್ತು. ಅವ್ರ ಆಶೀರ್ವಾದ ಮತ್ತೊಮ್ಮೆ ಇವತ್ತು ನಮ್ಮನ್ನು ಆಶೀರ್ವಾದನ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಸರ್. ಆ ಥರಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನನಗೆ ಆಸೆ ಅನ್ಸುತ್ತೆ. ಥ್ಯಾಂಕ್ಸ್.